ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಸೂಪರ್ ಆಗಿರೋಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಇದು ತುಂಬಾ ರುಚಿಕರವಾಗಿರುತ್ತೆ, ತುಂಬ ಸರಳವಾಗಿ ಮಾಡ್ಬೋದು. ಇದು ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜ ತಗೊಂಡಿಟ್ಟಿದ್ದೀನಿ. ಹಲಸಿನ ಕಾಯದ್ದಲ್ಲ, ಹಲಸಿನ ಹಣ್ಣಿನ ಬೀಜ ಇಲ್ಲಿ ತಗೊಂಡಿದ್ದೀನಿ. ಒಂದು 30 ಬೀಜ ಬೇಕು, ಇದಕ್ಕೆ ಜಾಸ್ತಿ ಬೇಡ. ಅಂದರೆ ನೀವೆಷ್ಟು ಮಾಡ್ತೀರೋ ಅದು ನೋಡಿಕೊಂಡು ನಿಮಗೆ ತೆಗಿಬೋದು. ಮೊದಲು ಇದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗಿಬೇಕಿದ್ರೆ ನೋಡಿ, ಈ ರೀತಿ ಒಂದು ನೆಲದಲ್ಲಿ ಇಟ್ಬಿಟ್ಟು ಒಂದು ಕಲ್ಲು ಅಥವಾ ಏನಾದರೂ ಭಾರದ ವಸ್ತುವಿಂದ ಈ ರೀತಿ ಜಜ್ಜಿಬಿಟ್ರೆ ಆಯಿತು. ನೋಡಿ, ತುಂಬ ಸುಲಭವಾಗಿ ನಮಗೆ ಅದರ ಹೊರಗಿರುವ ಪ್ಲಾಸ್ಟಿಕ್ ಥರದ ಒಂದು ಕವರ್ ಇರುತ್ತೆ, ಆ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕು. ನೋಡಿ, ಈ ರೀತಿ ನೋಡಿ, ಇದು ಒಮ್ಮೆಲೆ ಈ ರೀತಿ ನೆಲದಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದ್ಸಲನೇ ಈ ರೀತಿ ಜಜ್ಜಿಬಿಟ್ಟು ಒಟ್ಟಿಗೆ ಅದನ್ನು ಸಿಪ್ಪೆ ತೆಗಿಬೋದು ನಮಗೆ ತುಂಬ ಸುಲಭವಾಗಿ. ಈ ರೀತಿ ಅಂದರೆ ಸ್ವಲ್ಪ ಜಜ್ಜಿಬಿಟ್ರೆ ನಮಗೆ ಅದು ಬೇಯೋದಕ್ಕೂ ತುಂಬ ಸುಲಭ ಆಗುತ್ತೆ. ನೋಡಿ, ಇವಾಗ ಎಲ್ಲ ನಾನು ಸಿಪ್ಪೆ ಎಲ್ಲ ತೆಗೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು 2 ಸಲ ಚೆನ್ನಾಗಿ ತೊಳಿಬೇಕು ಇದನ್ನು ನೀರಲ್ಲಿ. ನೋಡಿ, ತೊಳೆದು ತಂದಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ತಗೊಳ್ಳಿ. ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಇದನ್ನು ಬೇಯಿಸಬೇಕು. ಇಲ್ಲಿ ನಾನು ಇದನ್ನು ಒಂದು 4 ರಿಂದ 5 ವಿಸಿಲ್ ತನಕ ಬೇಯಿಸಬೇಕು. ಅಂದರೆ ಒಂದೊಂದು ಕುಕ್ಕರ್ ಒಂದೊಂದು ರೀತಿ ಇರುತ್ತೆ. ನೀವು ಅಂದರೆ ಇದು ಚೆನ್ನಾಗಿ ಬೆಂದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಬೇಯಿಸಬೇಕು. ಒಂದು 5 ವಿಸಿಲ್ ತನಕ ನಾನು ಬೇಯಿಸ್ತೀನಿ. ನೋಡಿ, ಇವಾಗ 5 ವಿಸಿಲ್ ಆಗಿದೆ. ಇದ್ರ ಆವಿ ಎಲ್ಲ ಹೋಗಿ ರೆಡಿ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ ನಮ್ಮ ಹಲಸಿನ ಹಣ್ಣಿನ ಬೀಜ. ಅಂದರೆ ಮುಟ್ಟುವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಬೇಯಬೇಕಿದು. ನೋಡಿ, ಈ ರೀತಿ ಇದೆ, ಕರೆಕ್ಟ್ ಆಗಿದೆ ಇದು. ನೆಕ್ಸ್ಟ್ ಇದನ್ನು ನಾನು ಇದರಲ್ಲಿರುವ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದ್ಬಿಟ್ಟು ಹಲಸಿನ ಹಣ್ಣಿನ ಬೀಜ ಮಾತ್ರ ನಾನು ಈ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ತಾ ಇದ್ದೀನಿ. ಈ ರೀತಿ ನೀರು ಬೇಡ, ನಮಗೆ ಬೇಕಿದ್ರೆ ಆಮೇಲೆ ಸೇರಿಸ್ಬೋದು. ಇವಾಗ ಈ ರೀತಿ ಮಾಡ್ಕೊಳ್ಳಿ ಎಲ್ಲ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಂದು ಸ್ಮ್ಯಾಶರ್ ಉಪಯೋಗಿಸ್ಬೋದು, ಇಲ್ಲ ಅಂದರೆ ನಮಗೆ ಈ ರೀತಿ ಸ್ಪೂನ್ ಉಪಯೋಗಿಸ್ಬೋದು ಅಥವಾ ಗ್ಲಾಸ್ ಉಪಯೋಗಿಸ್ಬೋದು. ಯಾವ ರೀತಿ ಮಾಡಿದರೂ ತೊಂದರೆ ಇಲ್ಲ. ಅಂದರೆ ಇದು ಚೆನ್ನಾಗಿ ಬೆಂದ ಕಾರಣ ನಮಗೆ ಬೇಗ ಇದನ್ನು ಸ್ಮ್ಯಾಶ್ ಮಾಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇವಾಗ ಇದು ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಬೇಕು. ಮೊದಲು ನಾನಿಲ್ಲಿ 2 ಈರುಳ್ಳಿ ನೋಡಿ ಉದ್ದಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಕಾಯಿ ಮೆಣಸು, ಇಷ್ಟನ್ನು ಇದಕ್ಕೆ ಮೊದಲು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಇಂಗಿನ ನೀರು ಹಾಕ್ತೀನಿ. ಹುಡಿ ಇದ್ದರೆ ಹುಡಿ ಹಾಕ್ಕೊಳ್ಳಿ. 2 ಸ್ಪೂನ್ನಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಸಾಕು ಇಷ್ಟಕ್ಕೆ. ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಸ್ವಲ್ಪ 1/4 ಸ್ಪೂನ್ನಷ್ಟು ಅರಶಿನ ಹುಡಿ, ಸ್ವಲ್ಪ ಜೀರಿಗೆ ಹುಡಿ 1/4 ಸ್ಪೂನ್, ಆಮೇಲೆ ಗರಂ ಮಸಾಲ 1/4 ಸ್ಪೂನ್, ಮೆಣಸಿನ ಹುಡಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಉಪಯೋಗಿಸ್ತಾ ಇದ್ದೀನಿ, 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಮೊದಲು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದೆ. ಬೇಕಿದ್ರೆ ನಮಗೆ ಹಲಸಿನ ಹಣ್ಣಿನ ಬೀಜ ಬೇಯಿಸಿಟ್ಟ ನೀರು ಹಾಕ್ಕೋಬೋದು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಹಿಟ್ಟು ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು. ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಆಯಿತು. ನೋಡಿ, ಈ ರೀತಿ ಯಾವ ಶೇಪಲ್ಲಿ ಬೇಕಿರೋ ನಿಮಗೆ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಮಾಡಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ಆಯಿತು. ಇನ್ನು ಫ್ರೈ ಆದಮೇಲೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ, ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಲರ್ ಎಲ್ಲ ಚೇಂಜ್ ಆಗಿ ಸಿಗುತ್ತೆ ನಮಗೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದು. ನೋಡಿ, ಫ್ರೈ ಮಾಡಿ ನಾನು ಇವಾಗ ಫ್ರೈ ಆದಾಗೆ ತೆಗೆದಿದ್ದೀನಿ. ನೋಡಿ, ಲಾಸ್ಟ್ ಎಷ್ಟು ಬಾಕಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಇದೇ ರೀತಿ ಉಳಿದೆಲ್ಲ ಹಿಟ್ಟಲ್ಲಿ ನಾನು ಇದೇ ರೀತಿ ನಮ್ಮ ಪಕೋಡ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ನಮ್ಮ ಹಲಸಿನ ಹಣ್ಣಿನ ಬೀಜದಲ್ಲಿ ಮಾಡಿರುವಂತಹ ಪಕೋಡ ಇಲ್ಲಿ ರೆಡಿ ಆಗಿದೆ. ಸೂಪರ್ ಆಗಿರುತ್ತೆ. ನಮಗೆ ತಿನ್ನುವಾಗ ಅಷ್ಟೇನು ಗೊತ್ತಾಗಲ್ಲ ಇದು ಹಲಸಿನ ಹಣ್ಣಿನ ಬೀಜದಿಂದ ಮಾಡಿರೋದಂತ. ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಖಂಡಿತ ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.